ಸದಾಶಿವನಗರದಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿಯೋ ರಾಶಿ. ನಾಯಿಗಳ ಕಾಟಕ್ಕೆ ಜನರು ಮಕ್ಕಳು ಜೀವ ಭಯದಲ್ಲಿ ಓಡಾಟ. ನಾಯಿಗಳ ಹಾವಳಿ ಗೊತ್ತಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ತುಮಕೂರು ಅಂದಾಕ್ಷಣ ನಾವು ಶೈಕ್ಷಣಿಕ ನಗರ, ಸ್ಮಾರ್ಟ್ ಸಿಟಿ, ಸ್ವಚ್ಛ ನಗರ ಅಂತ ಕರೀತೇವೆ. ಆದರೆ ಜನ ಪ್ರತಿನಿಧಿಗಳ ನಿರ್ಲಕ್ಷ್ಯವೋ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಇಲ್ಲ ಪಾಲಿಕೆ ಅಧಿಕಾರಿಗಳು ಅತಿಯಾದ ಬೇಜವಾಬ್ದಾರಿತನವೋ ಗೊತ್ತಿಲ್ಲ. ದಿನೇ ದಿನೇ ನಗರಾದ್ಯಂತ ಕಸದ ರಾಶಿ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆ ಬಗ್ಗೆ ಎಷ್ಟೇ ಬಾರಿ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಮಾಡಿ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಅದ್ಯಾಕೋ ಆಲಸ್ಯ ತೋರ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಸದಾಶಿವನಗರದಲ್ಲಿ ಕಸದ ರಾಶಿ ಬೀಳ್ತಾ ಇದೆ. ಹಂದಿ ನಾಯಿಗಳು ಕಸದ ಜಾಗವನ್ನೇ ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿವೆ. ಈ ಕಾರಣಕ್ಕೆ ಇಲ್ಲಿ ಸಾರ್ವಜನಿಕರು ಮಕ್ಕಳು ಜೀವ ಭಯದಲ್ಲಿಯೇ ಓಡಾಡ್ತಿದ್ದಾರೆ. ಹೌದು, ನಿನ್ನೆ ತಾನೇ ನಿಮ್ಮ ಪ್ರಜಾಶಕ್ತಿ ಟಿವಿ ಸದಾಶಿವನಗರದಲ್ಲಿರುವ ಸ್ವಾಮಿ ವಿವೇಕಾನಂದ ಪಾರ್ಕ್ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು. ಪಾಳು ಕೊಂಪೆಯಾಗಿರುವ ವಾರ್ಡಿನ ದುಸ್ಥಿತಿಯ ಬಗ್ಗೆ ಸುದ್ದಿ ಮಾಡಿತ್ತು. ಇದೀಗ ಇದೇ ಸದಾಶಿವನಗರದ ಬಹುತೇಕ ಕಡೆಗಳಲ್ಲಿ ಕಸದ ಸಮಸ್ಯೆ ಇದ್ದು, ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ಹಂದಿ ನಾಯಿಗಳ ಆವಾಸ ಸ್ಥಾನವಾಗಿ ಮಾರ್ಪಾಟಾಗಿದೆ. ಸರ್, ಇಲ್ಲಿ ಏನಾಗೈತೆ ಅಂದ್ರೆ ಎಲ್ಲ ಏರಿಯಾದ್ರು ತಂದು ಕಸ ಎಸ್ತೋಗ್ತಾ ಇದ್ದಾರೆ ಸರ್. ಎಸ್ತೋಗಿ ಮತ್ತೇನಾಗುತ್ತೆ ಅಂದರೆ ಒಬ್ಬರು ಇವ್ರಿಗೆ ನಾನೇ ಸುಮಾರು ತಿಂಗಳಿಗೆ 3 ಸತಿ ಅವೆಲ್ಲ ಫೋನ್ ಮಾಡ್ತಿದ್ದೆ, ಬಂದು ಬಚ್ಕೊಂಡು ಹೋಗ್ರಿ ಅಂತ. ಅವರು ಸರಿಯಾಗಿ ಬರೋಲ್ಲ. ಆಮೇಲೆ ಇಲ್ಲಿ ಏನು ವರ್ಕರ್ಸ್ ಇದ್ದಾರೆ, ಈ ಬ್ಲ್ಯಾಕ್ನರು ಈ ಕಡೆ ತಿರುಗೂ ನೋಡಲ್ಲ. ಯಾವಾಗಲೂ ಬರೀ ಕಸ ತಂದು ಹಾಕೋಗ್ತಾರೆ. ಇಲ್ಲೇ ಅಂತಲ್ಲ, ಈ ಏರಿಯಾದಲ್ಲಿ ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ, ಇದೇ ರೋಡಲ್ಲಿ ನೋಡಿ, ಅಲ್ಲಿ ಒಂದು 5-6 ತಾವು ಎಸ್ತವ್ರೆ. ಮತ್ತು ಇಲ್ಲಿ ನೋಡಿ ಎಲ್ಲ ಹಂದಿಗಳು ಇರಲಿಲ್ಲ ಸರ್, ಎಲ್ಲ ಕಡಿಮೆ ಮಾಡಿಸಿದ್ರು. ಈಗ ನೋಡಿದ್ರೆ ಫುಲ್ ಹಂದಿಮಯ ಆಗೋಗ್ಬಿಟ್ಟೈತೆ. ಇದು ಈ 12ನೇ ವಾರ್ಡ್ ಅನ್ನೋದು ಯಾರು ಅವರು ಇಲ್ವೋ ಅನ್ನಂಗೆ ಆಗೋಗಿದೆ. ಮುನ್ಸಿಪಲ್ನವರು ಬರಲ್ಲ, ಯಾರೋ ಒಬ್ಬ ಇನ್ಸ್ಪೆಕ್ಟ್ರ್ ಬರ್ತಾನೆ, ಸುಮ್ಮನೆ ನೋಡ್ಕೊಂಡು ಹೋಗಿ ಸರ್ ನೀವೇ ಹೇಳ್ಬೇಕು ಅವ್ರಿಗೆ ಕಸ ಹಾಕೋರಿಗೆ ಅಂತಾರೆ. ನಾವು ಯಾವಾಗಲೂ ಇಲ್ಲಿ ಕುಂತ್ಕೊಂಡು ಅದು ಬೇರೆ ಇಲ್ಲಿ ಏನಾಗುತ್ತೆ, ಜನ ಸರ್ ಏನು ಮಾಡ್ತಾರೆ ಅಂದರೆ ಗಾಡಿನಲ್ಲಿ ತಂದು ಎಸ್ತೋಗ್ತಾರೆ. ಅವ್ರನ್ನೇನಾರ ಕೇಳಕ್ಕೆ ಹೋದ್ರೆ ನಿಮ್ಮ ಅಪ್ಪಂದ ಮನೆ ನಿಮ್ದ, ಯಾರು ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತಾರೆ. ನಾವು ಹೇಳೋಕ್ಕಾಗುತ್ತಾ? ಅವ್ರು ಹಿಡಿಯೋಕ್ಕೂ ಆಗಲ್ಲ. ಅಲ್ಲ, ಕಸ್ತರ್ ಡೈಲಿ ಬರ್ತಾರೆ ಸರ್, ಅವ್ರು ಯಾರು ಹಾಕ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾರೂ ಹಾಕೋದಿಲ್ಲ. ಇಲ್ಲಿ ಜನಗಳು ಎಲ್ಲ ತಂದಿಲ್ಲ ಎಸಿತಾರೆ. ಇದೇನಾಗಿದೆ ಅಂದರೆ ಕಸದ ತೊಟ್ಟಿ ಆಗೋಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಟೇಷನ್ನಾಗೈತೆ. ಪಾಪ ಅವರು ಟೇಷನ್ನವರು ಸರ್, ಅವರು ವರ್ಷ ದಿವಸ ಗಲಾಟೆ ಮಾಡಿ ಎದುರಿಸಿ ತುಂಬಿದ್ದ ತೆಗೆದೆಲ್ಲ ಎಸಿದ್ರು ಜನ ಬಿಡೋದಿಲ್ಲ, ಬಂದು ಇದು ಮಾಡ್ತಾರೆ. ಆಮೇಲೆ ಇವ್ರು ಡೈಲಿ ಅಥವಾ 2 ದಿವಸಕ್ಕೊಂದ್ಸತಿ ಎತ್ಕೊಂಡು ಹೋದ್ರೆ ಏನಾಗೋದಿಲ್ಲ. ಈ ಕಡೆಗೆ ಅವ್ರು ಯಾರು ಅನ್ನೋದೇ ಬರೋದಿಲ್ಲ. ಬಂದು ನೋಡಿ, ಎಲ್ಲ ಕಡೆ ಬೇಕಿಲ್ದ ಕಡೆಗೆಲ್ಲ ಕಸ ಅಲ್ಲೆಲ್ಲ ಸುಮ್ಮನೆ ಕುಂತಿರ್ತಾರೆ. ಇವರು ಏನೋ ಕೆಲಸ ಮಾಡ್ತಾರಲ್ಲ, ಇಲ್ಲಂತೂ ಬರೋದೇ ಇಲ್ಲ. ಆ ಥರ ಆಗೋಗಿದೆ. ದಯವಿಟ್ಟು, ನನ್ನ ಹೆಸರು ತುಳಸಿರಾಮ್ ಅಂತೇಳಿ, ಇದೇ ಮನೆಯವರು. ಮತ್ತು ದಯವಿಟ್ಟು ನೋಡಿ ಸರ್, ಇದು ನಾವು ಹಂಗೂ ಎಷ್ಟೋ ಸತಿ ನಾನು ಬೇಕಾದ್ರೆ ನಂಬರೆಲ್ಲ ಇಟ್ಕೊಂಡು ಇದು ಮಾತಾಡ್ತಾ ಇರ್ತೀವಿ, ಎತ್ಕೊಂಡೋಗಿ ಅಂತ. ಈ ಜನಗಳು ಇದರಲ್ಲಿ ತಂದು ಇದು ಮಾಡ್ತಾ ಇರ್ತಾರೆ. ಇತ್ತ ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗವೇ ಕಸದ ರಾಶಿ ಬಿದ್ದಿದ್ದು, ಇತ್ತ ಯಾರು ಕೂಡ ತಲೆ ಹಾಕಿ ನೋಡ್ತಾ ಇಲ್ಲ. ಪೊಲೀಸರು ಕೂಡ ಆ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕಸ ಎಸ್ದಿರೋದ್ರಿಂದ ನಾಯಿಗಳು ಹಾಗೂ ಹಂದಿಗಳ ಕಾಟ ಹೆಚ್ಚಾಗಿದೆ. ಮಕ್ಕಳು ರಸ್ತೆಗೆ ಬಂದ್ರೆ ನಾಯಿಗಳಿಂದ ತೊಂದರೆ ಉಂಟಾಗ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಬಿದ್ದಿರುವುದನ್ನ ಕಂಡ್ರೂ ಸಹ ಪಾಲಿಕೆಯ ಅಧಿಕಾರಿಗಳು ಸ್ವಚ್ಛ ಮಾಡಲು ಮುಂದಾಗ್ತಿಲ್ವಂತೆ. ಹೀಗಾಗಿ ನಾವು ದಿನನಿತ್ಯ ಓಡಾಡುವುದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಸರ್, ಇದು ಕಸಿನ ಗಾಡಿಯವರು ಕಸ ವಿಂಗಡಿಸಿ ಅಂತ ಹೇಳ್ತಾರೆ. ವಿಂಗಡಿಸೋಕ್ಕೆ ಕಷ್ಟ ಇವ್ರಿಗೆ, ಜನಗಳಿಗೆ. ಅದೇನು ಮಾಡ್ತಾರೆ, ಒಟ್ಟಿಗೆಲ್ಲ ತುಂಬಿಟ್ಟು ಚೀಲ್ದ ತಂದು ಗಾಡೀಲಿ ಬರ್ತಾರೆ, ಎಸ್ಬಿಟ್ಟು ಬರ್ರಂತ ಆ ಕಡೆಯಿಂದ ಹೊಲ್ಟೋಗ್ಬಿಡ್ತಾರೆ. ಹೇಳೋಕ್ಕೂ ಆಗಲ್ಲ, ಸಿಗೋದು ಇಲ್ಲ ಅವರು. ನೋಡಿ, ಅಲ್ಲಿ ನಮ್ಮನೆ ಮುಂದೆ ಯಾವುದೋ ಹಾಸಿಗೆ ಏನು ಬೇಡ ಅದನ್ನು ತಂದು ಎಸ್ಬಿಟ್ಟು ಹೊಲ್ಟೋತಾರೆ. ಅದು ರಾತ್ರಿ ಹೊತ್ತು ಜಾಸ್ತಿ ಎಸಿತಾರೆ. ಗೊತ್ತಾಗಲ್ವಲ್ಲ, ನಾವು ಇರಲ್ವಲ್ಲ, ಒಳಗಡೆ ಇರ್ತೀವಿ. ಆ ಟೈಮ್ ನೋಡ್ಕೊಂಬಂದು ಎಸ್ಬಿಟ್ಟು ಹೊಲ್ಟೋಗ್ಬಿಡ್ತಾರೆ. ಡೈಲಿ ಇಲ್ಲಿ ಬೀದಿ ಕ್ಲೀನ್ ಮಾಡೋರು ಬರಲ್ಲ? ಇಲ್ಲ ಸರ್, ಏನು ಕಾಣಲಿಲ್ಲ, ಬರಲ್ಲ, ಡೈಲಿ ಬರಲ್ಲ. ಇದನ್ನು ಎಷ್ಟೋ ಯಾವತ್ತೋ ಒಂದಿನ ಎತ್ತಾರೆ. ಇಲ್ಲಿ ರಾಶಿ ಬೀಳ್ಬೇಕಿಲ್ಲಿ. ಅದು ವಾಸನೆ, ಈ ಮಾವಿನ ಹಣ್ಣಿನ ಕಾಲ, ಹಳಸಿನ ಹಣ್ಣಿನ ಕಾಲ, ತುಂಬ ದುರ್ವಾಸನೆ ಬರ್ತದೆ. ಹಂದಿಗಳು, ನಾಯಿಗಳು ಎಲ್ಲ ಸೇರ್ಕೊಂಡಿರ್ತವೆ. ಆ ಓಡಾಡೋ ಮಕ್ಕಳನ್ನಂತೂ ಓಡಾಡಿಸ್ತಾವೆ ನಾಯಿಗಳು. ಕಾಯ್ಬೇಕು ಮಕ್ಕಳನ್ನ ಆಚೆ ಕಳ್ಸೋಕ್ಕೆ.
ಅಷ್ಟು ಕಷ್ಟ ಇಲ್ಲಿ. ತುಮಕೂರು ಟೌನ್ ಸದಾಶಿವನಗರ ಬಡಾವಣೆ 7 ಮತ್ತು 5 ಮಧ್ಯೆ 6ನೇ ಕ್ರಾಸ್ ಬರುತ್ತಿದ್ದು. ಈ ಕ್ರಾಸ್ನಲ್ಲಿ OP ಇದೆ, ಔಟ್ ಪೊಲೀಸ್ ಸ್ಟೇಷನ್ ಇದೆ, ಸದಾಶಿವನಗರ ಔಟ್ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಮುಂಭಾಗನೇ ಪ್ರತಿದಿನ ರಾತ್ರಿ 9:30-10 ಗಂಟೆ ಮೇಲೆ ಆಟೋಗಳಲ್ಲಿ ವೇಸ್ಟ್ ಕಸ ತಂದು ಇಲ್ಲಿ ಸುರಿತಾರೆ. ಅದು ಮುನ್ಸಿಪಲ್ನವ್ರಿಗೂ ಸಾಕಷ್ಟು ಸಾರಿ ಹೇಳಿದ್ದೀವಿ, ಅವರು ಬಂದು ಇಲ್ಲಿ ವಾಚ್ ಮಾಡಿ ಫೈನ್ ಹಾಕೋಕ್ಕೆ ರೆಡಿ ಇಲ್ಲ. ನಾವು ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಒಂದಿನ ವಾಚ್ ಮಾಡಿ ಹಿಡಿದು ಕೇಳಿದರೆ ನೀವು ತಂದು ಹಾಕ್ರಿ, ನಾವೇನು ಕೇಳಲ್ಲ, ನೀವ್ಯಾರಿಗೆ ಕೇಳೋಕ್ಕೆ ಅಂತ ಹೇಳಿ ನಮ್ಮನ್ನು ಕೆಟ್ಟದಾಗಿ ಬೈತಾರೆ. ಮತ್ತು ಚಿಕ್ಕ ಹುಡುಗರನ್ನೆಲ್ಲ ಕಳಿಸಿ ನಮ್ಮ ಮನೆ ಬಾಗಿಲಿಗೆ ಕಲ್ಲು ಎಸಿತಾರೆ, ಚಿಕ್ಕ ಕಲ್ಲುಗಳು, ಈ ಥರ ಎಲ್ಲ ಮಾಡ್ತಾರೆ. ಇದರಿಂದ ಕಲ್ಲು ಹೊಡಿತಾರೆ, ಬಾಗಿಲುಗಳಿಗೆ ಕಲ್ಲು ಹೊಡಿತಾರೆ. ಈ ಥರ ಆದ್ದರಿಂದ ನಾವು ಸುಮ್ಮನೆ ಆಗ್ಬಿಟ್ವಿ. ಪೊಲೀಸ್ನವರು ಅವಾಗವಾಗ ಇಲ್ಲಿ ಸ್ಟೇಷನ್ನಲ್ಲಿ ಇರ್ತಾರೆ, ಅವ್ರ ಮುಂದೆನೇ ಹೋಗ್ತಾರೆ. ಪೊಲೀಸ್ನವರು ಸಹ ಏನೂ ಆಕ್ಷನ್ ತೊಗೊಳ್ಳಲ್ಲ. ಇದ್ರ ಬಗ್ಗೆ ಕಸದ ಗಾಡಿ ಅಂದರೆ ವಾರಕ್ಕೊಂದ್ಸಾರಿ ಬರುತ್ತೆ. ಅಲ್ಲಿ ತುಂಬ ಆಗಿ ವಾಸನೆ ಹೊಡೆದು ಪಬ್ಲಿಕ್ಸ್ ಫೋನ್ ಮಾಡಿದರೆ ಕಸ ಬಂದು ತುಂಬ್ಕೊಂಡು ಹೋಗ್ತಾರೆ. ಡೈಲಿ ಅಂದರೆ ಡೈಲಿ ರೋಡ್ ಮೇಲೆ ದಿನ ಬಿಟ್ಟು ದಿನ ಬರ್ತಾರೆ. ಅದು ಮನೆಗಳಿಗೆ ಆ ಕಸಕ್ಕೆ ಆಟೋಕ್ಕೆ ಇವ್ರು ಹಾಕಲ್ಲ, ಇಲ್ಲಿ ತಂದು ಎಸಿತಾರೆ. ಕಸದ ಆಟೋಗಳೇನೋ ದಿನ ಬಿಟ್ಟು ದಿನ ಬರ್ತವೆ, ಅದಕ್ಕೆ ಹಾಕಲ್ಲ ಅವರು. ಈ ರಾತ್ರಿ ಹೊತ್ತಿನಾಗ ತಂದು ಇಲ್ಲಿ ಸುರಿದು ಹೋಗ್ತಾರೆ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ಕಸ ಬಿದ್ದು ಆ ಕಸದಿಂದ ನಾಯಿಗಳ ಕಾಟ ಹಾಗೂ ಹಂದಿಗಳ ಕಾಟ ಹೆಚ್ಚಾದ್ರೂ ಕೂಡ ಪಾಲಿಕೆ ಸಿಬ್ಬಂದಿಗಳು ಈ ಜಾಗವನ್ನ ಸ್ವಚ್ಛತೆ ಮಾಡ್ತಾ ಇಲ್ಲ. ನಿಮಗೆ ಯಾಕಿಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ? ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸದಾಶಿವನಗರ 7ನೇ ಮುಖ್ಯ ರಸ್ತೆಯನ್ನ ಸ್ವಚ್ಛಗೊಳಿಸ್ತಾರಾ? ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.